ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಯೂಟ್ಯೂಬ್ ಟ್ಯಾಗ್ಸ್ ಅಷ್ಟೊಂದು ಇಂಪಾರ್ಟೆಂಟ್ ಆಗುತ್ತಾ ನಮ್ಮ ಒಂದು ವಿಡಿಯೋನ ರ್ಯಾಂಕ್ ಅಥವಾ ಬೂಸ್ಟ್ ಮಾಡೋದಕ್ಕೆ? ದ ಆನ್ಸರ್ ಈಸ್ ನೋ. ಯಾವುದೇ ಕಾರಣಕ್ಕೂ ಟ್ಯಾಗ್ಸ್ ಇಂಪಾರ್ಟೆಂಟ್ ಆಗಲ್ಲ. ವಿತ್ ಪ್ರೂಫ್ ಸಮೇತ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಾ ಇದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ದ ವಿಡಿಯೋ ನಾನು ಕ್ರೋಮ್ಗೆ ಹೋಗ್ಬಿಟ್ಟು ಸರ್ಚ್ ಮಾಡಿದೆ ಯೂಟ್ಯೂಬ್ ಟ್ಯಾಗ್ಸ್ ಇಂಪಾರ್ಟೆಂಟ್ ಟು ರ್ಯಾಂಕ್ ವಿಡಿಯೋ ಅಂತ. ಇಷ್ಟೊಂದು ವೆಬ್ಸೈಟ್ ಬಂದು, ಇಷ್ಟೊಂದು ವೆಬ್ಸೈಟ್ ರಿಸರ್ಚ್ ಮಾಡಿ ಮತ್ತು ಈ ಒಂದು ವೆಬ್ಸೈಟಲ್ಲಿ ಏನೇನು ಬರೆದಿರೋ ಏನೇನು ಆರ್ಟಿಕಲ್ಸ್ ಪಬ್ಲಿಷ್ ಮಾಡ್ಯಾರಲ್ವ ಈ ಒಂದು ಟಾಪಿಕ್ ರಿಲೇಟೆಡ್. ಸೊ ಪ್ರತಿಯೊಂದು ನಾನು ರಿಸರ್ಚ್ ಮಾಡಿ ಓದಿದೆ. ಆ್ಯಂಡ್ ಇವ್ರು ಹೇಳಿರೋ ಪ್ರಕಾರ ಟ್ಯಾಗ್ಸ್ ಬಹಳ ಇಂಪಾರ್ಟೆಂಟ್ ಅಂತೆ. ಏನು ಟ್ಯಾಗ್ಸ್ ಬಹಳ ಇಂಪಾರ್ಟೆಂಟ್ ಅಂತೆ. ಆ್ಯಂಡ್ ವಿತ್ ಪ್ರೂಫ್ ಅಂತ ಹೇಳಿದ್ನಲ್ಲ, ಇದು ನೋಡ್ರಿ, ಈ ಒಂದು ಆರ್ಟಿಕಲ್ ಯೂಟ್ಯೂಬ್ ಅವರೇ ಪಬ್ಲಿಷ್ ಮಾಡಿರೋದು. ಆ್ಯಂಡ್ ನೀವು ಒಂದು ವೇಳೆ ಈ ಒಂದು ಆರ್ಟಿಕಲ್ ನೀವು ಗೂಗಲಲ್ಲಿ ಹೋಗಿ ಸರ್ಚ್ ಮಾಡಿರಿ, ನಿಮ್ಗೆ ಸಿಗ್ತದ. ಇಲ್ಲಾಂದ್ರೆ ಇಲ್ಲಿ ನೋಡ್ತಿರ್ಬೋದು ಮೇಲೆ ಲಿಂಕ್ ಇದೆ ಅಲ್ವಾ, ವಿಡಿಯೋನ ಪಾಸ್ ಮಾಡಿಬಿಟ್ಟು ಈ ಒಂದು ಲಿಂಕ್ನ ಕಾಪಿ ಮಾಡಿ ನಿಮ್ಮ ಒಂದು ಕ್ರೋಮ್ ಬ್ರೌಸರ್ಲಿ ಸರ್ಚ್ ಮಾಡ್ಕೊಳ್ಳಿ, ನಿಮ್ಗೆ ಇದು ಸಿಗ್ತದ. ಆ್ಯಂಡ್ ಈ ಒಂದು ಆರ್ಟಿಕಲ್ ಅಥವಾ ಯೂಟ್ಯೂಬ್ ಅವರೇ ಪಬ್ಲಿಷ್ ಮಾಡುವಂಥ ಆರ್ಟಿಕಲ್, ಈ ಆರ್ಟಿಕಲ್ ಹೇಳೋ ಪ್ರಕಾರ ವಿಡಿಯೋ ಟೈಟಲ್, ಥಂಬ್ನೇಲ್ ಆ್ಯಂಡ್ ಡಿಸ್ಕ್ರಿಪ್ಷನ್ ಆರ್ ಮೋರ್ ಇಂಪಾರ್ಟೆಂಟ್ ಪೀಸಸ್ ಆಫ್ ಮೆಟಾಡೇಟಾ ಫಾರ್ ಯುವರ್ ವಿಡಿಯೋಸ್ ಡಿಸ್ಕವರಿ. ಅಂದರೆ ಟೈಟಲ್ಲು, ಥಂಬ್ನೇಲು, ಡಿಸ್ಕ್ರಿಪ್ಷನ್ ಬಹಳ ಮ್ಯಾಟ್ರ್ ಆಗುತ್ತೆ ಅಂತೆ ನಿಮ್ಮ ಒಂದು ವಿಡಿಯೋ ರ್ಯಾಂಕ್ ಆಗೋದಕ್ಕೆ. ಅಂದರೆ ಎಕ್ಸಾಂಪಲ್ ತಗೋದಾದರೆ, ಇವಾಗ ನಾನು ಟಾಪ್ 10 ಆನ್ಲೈನ್ ಗೇಮ್ಸ್ ಅಂತ ಸರ್ಚ್ ಮಾಡ್ತೀನಿ. ಟಾಪ್ 10 ಆನ್ಲೈನ್ ಗೇಮ್ಸ್ ಅಂತ ಸರ್ಚ್ ಮಾಡಿದರೆ ನಾನು ಟೈಟಲು, ಡಿಸ್ಕ್ರಿಪ್ಷನ್ನು ಅದೇ ಟಾಪ್ 10 ಆನ್ಲೈನ್ ಗೇಮ್ಸಲ್ಲಿ ಟೈಟಲ್ ಅದೇ ಹಾಕಿರ್ತೀನಿ ಮತ್ತು ಡಿಸ್ಕ್ರಿಪ್ಷನಲ್ಲಿ ಕೂಡ ಅದೇ ಹಾಕಿರ್ತೀನಿ. ಅವಾಗ ನನ್ನ ಒಂದು ವಿಡಿಯೋ ಏನಾಗುತ್ತೆ, ಡಿಸ್ಕವರ್ ಆಗುತ್ತೆ. ಯಾರಾದರೂ ಸರ್ಚ್ ಮಾಡ್ತಾರಲ್ವಾ, ಸೊ ಅವಾಗ ಸರ್ಚ್ ಮಾಡಿದರೆ ನನ್ನ ಒಂದು ವಿಡಿಯೋವರೆಗೆ ಡಿಸ್ಪ್ಲೇ ಆಗುತ್ತೆ. ಸೊ ಡಿಸ್ಕವರ್ ಆಗುತ್ತೆ. ಅವಾಗ ನೋಡಬೇಕೋ ಇಲ್ವೋ, ಥಂಬ್ನೇಲ್ ಯಾವ ರೀತಿ ಇರುತ್ತೆ, ಅಟ್ರಾಕ್ಟಿವ್ ಇದ್ರೆ ನೋಡ್ತಾರೆ. ಆ್ಯಂಡ್ ಆ ವಿಡಿಯೋ ವೈರಲ್ ಕೂಡ ಆಗ್ತದೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಏನಂತಂದರೆ ಟೈಟಲು, ಥಂಬ್ನೇಲು, ಡಿಸ್ಕ್ರಿಪ್ಷನ್ 3 ಇಂಪಾರ್ಟೆಂಟ್ ಆಗುತ್ತೆ. ಇದೊಂದು ಯೂಟ್ಯೂಬ್ ಅವರೇ ಹೇಳ್ಯಾರ. ಆ್ಯಂಡ್ ಟ್ಯಾಗ್ಸ್ ಯೂಸ್ಲೆಸ್ ಅಂತ ಅಂದ್ಕೊಂಡ್ಬಿಟ್ರೆ ಟ್ಯಾಗ್ಸ್ ಯೂಸ್ಲೆಸ್, ಬಟ್ ಟ್ಯಾಗ್ಸ್ ಕೂಡ ಹೆಲ್ಪ್ ಮಾಡುತ್ತೆ. ನಿಮ್ಮ ಒಂದು ವಿಡಿಯೋನ ವೈರಲ್ ಹಾಕಂದ್ರೆ ಹೆಲ್ಪ್ ಮಾಡಲ್ಲ, ಬಟ್ ಯಾರಾದರೂ ಇಲ್ಲಿ ನೋಡ್ತಿರ್ಬೋದು, ಟ್ಯಾಗ್ಸ್ ಕ್ಯಾನ್ ಬಿ ಇದೊಂದು ಸಣ್ಣ ರೋಲ್ನ ಪ್ಲೇ ಮಾಡುತ್ತೆ ನಿಮ್ಮ ಒಂದು ವಿಡಿಯೋನ ಗ್ರೋ ಮಾಡೋದಕ್ಕೆ, ಇಲ್ಲಾಂದರೆ ಒಂದು ಬೂಸ್ಟ್ ಮಾಡೋದಕ್ಕೆ. ಓಕೆನಾ? ಈಗ ನಮಗೆ ಮೋರ್ ಇಂಪಾರ್ಟೆಂಟ್ ಥಿಂಗ್ ಅಂದರೆ ವಿಡಿಯೋ ಟೈಟಲು, ಥಂಬ್ನೇಲ್, ಡಿಸ್ಕ್ರಿಪ್ಷನ್ ಅಷ್ಟೇ ಬಹಳ ಮ್ಯಾಟ್ರ್ ಆಗೋದು. ಟ್ಯಾಗ್ಸ್ ಅಷ್ಟೊಂದು ಮ್ಯಾಟ್ರ್ ಆಗಲ್ಲ. ನೀವು ತಾಸುಗಟ್ಟಲೆ ಕುಂತು ರಿಸರ್ಚ್ ಮಾಡಿಬಿಟ್ಟು ಇಲ್ಲೊಂದು ಥರ್ಡ್ ಪಾರ್ಟಿ ವೆಬ್ಸೈಟ್ಗೆ ಹೋಗ್ಬಿಟ್ಟು ಸರ್ಚ್ ಮಾಡಿ ನೀವು ಕರೆಕ್ಟು ಟ್ಯಾಗ್ಸ್ ಹಾಕಿದಿರಿ, ಅವಾಗಿನ ನಮ್ಮ ಒಂದು ವಿಡಿಯೋ ವೈರಲ್ ಆಗುತ್ತೆ ಅಂತ ಅಂದ್ಕೊಂಡು ನೀವು ಟ್ಯಾಗ್ಸಲ್ಲಿ ಭಾಳ ಟೈಮ್ ವೇಸ್ಟ್ ಮಾಡಬಾರ್ದು. ಸೊ ಆ ಟ್ಯಾಗ್ಸಲ್ಲಿ ಕಮ್ಮಿ, ಅಂದರೆ ಟ್ಯಾಗ್ಸಲ್ಲಿ ಅಷ್ಟೊಂದು ಟೈಮ್ ವೇಸ್ಟ್ ಮಾಡೋಕೆ ಹೋಗ್ಬೇಡ್ರಿ. ನಮ್ಮ ಯಾವುದಂದ್ರೂ ಟ್ಯಾಗ್ಸ್ ಇನ್ನೊಂದು ವೀಡಿಯೋ ಇದ್ದರೆ ಕಾಪಿ ಮಾಡಿ ಪೇಸ್ಟ್ ಮಾಡ್ಕೊಳ್ಳಿ. ನೀವು ಬಹಳಷ್ಟು ಟೈಮ್ನ ಕೊಡಬೇಕಂತ ಅಂದ್ಕೊಂಡ್ರೆ ಡಿಸ್ಕ್ರಿಪ್ಷನಲ್ಲಿ, ಥಂಬ್ನೇಲಲ್ಲಿ, ವಿಡಿಯೋ ಟೈಟಲಲ್ಲಿ ನೀವು ಕೊಡಲೇಬೇಕು. ಇದು ಭಾಳಷ್ಟು ರಿಸರ್ಚ್ ಮಾಡಿ ಹಾಕ್ರಿ. ನಿಮ್ಮೊಂದು ಚಾನಲ್, ನಿಮ್ಮೊಂದು ವಿಡಿಯೋ ಏನಾಗುತ್ತೆ, ಬೂಸ್ಟ್ ಆಗುತ್ತೆ. ಅವಾಗ ನಿಮ್ಮೊಂದು ಚಾನಲ್ ರ್ಯಾಂಕ್ ಬರ್ತದೆ. ಆ್ಯಂಡ್ ಇಲ್ಲಿ ಟ್ಯಾಗ್ಸ್ ಕ್ಯಾನ್ ಬಿ ಯೂಸ್ಫುಲ್ ಇಫ್ ದ ಕಂಟೆಂಟ್ ಆಫ್ ಯುವರ್ ವಿಡಿಯೋ ಈಸ್ ಕಾಮನ್ಲಿ ಮಿಸ್ಸ್ಪೆಲ್ಡ್. ಅಂದರೆ ಟ್ಯಾಗ್ಸ್ ಕ್ಯಾನ್ ಬಿ ಯೂಸ್ಫುಲ್ ಇಫ್ ದ ಕಂಟೆಂಟ್ ಆಫ್ ಯುವರ್ ವಿಡಿಯೋ ಈಸ್ ಕಾಮನ್ಲಿ ಮಿಸ್ಸ್ಪೆಲ್ಡ್ ಅಂತಂದರೆ ಕಂಟೆಂಟ್, ನಮ್ಮೊಂದು ವಿಡಿಯೋ ಕಂಟೆಂಟ್ ಏನಾದರೂ ಮಿಸ್ಪೆಲ್ ಆಗಿತ್ತಂತಂದರೆ, ಇವಾಗ ನಮ್ದಾಗಿರ್ಬೋದು, ಇನ್ನೊಬ್ರು ಯಾರನ್ನ ಸರ್ಚ್ ಮಾಡಿ ಮಿಸ್ಪೆಲ್ಲಲ್ಲಿ ಸರ್ಚ್ ಮಾಡಿದ್ರು ಕೂಡ ಟ್ಯಾಗ್ಸ್ ಅಲ್ಲಿ ಯೂಸ್ ಆಗುತ್ತೆ ಅಷ್ಟೇ. ಅದು ಬಿಟ್ಟು ಈ ಒಂದು ಟ್ಯಾಗ್ಸ್ ಏನಿದೆ ಇದು ಮಿನಿಮಮ್ ಒಂದು ಸಣ್ಣ ರೋಲ್ನ ಪ್ಲೇ ಮಾಡುತ್ತೆ ಅಷ್ಟೇ. ಓಕೆನಾ? ಹೆವಿ ಏನಿಲ್ಲ, ಸಣ್ಣ ರೋಲ್ ಪ್ಲೇ ಮಾಡುತ್ತೆ. ಆ್ಯಂಡ್ ಒಂದು 10 ಪಾಯಿಂಟ್ಸಲ್ಲಿ ತೊಗೋದಾದರೆ ಒಂದು ಮ್ಯಾಕ್ಸಿಮಮ್ ಪಾಯಿಂಟ್ಸ್ 10 ಇಟ್ಕೊಳ್ಳೋಣ. ಸೊ ನಮ್ಗೆ ವಿಡಿಯೋ ಟೈಟಲು, ಥಂಬ್ನೇಲ್, ಡಿಸ್ಕ್ರಿಪ್ಷನ್ ಈ 3 ಏನಿದೆ ಅಲ್ವಾ, 10 ಔಟ್ ಆಫ್ 10 ಅಂತ ತೊಗೋಬೋದು, 10 ಔಟ್ ಆಫ್ 9 ಅಥವಾ 8 ಆದರೂ ತೊಗೋಬೋದು. ಅದೇ ಟ್ಯಾಗ್ಸ್ ಅಂತ ವಿಷಯಕ್ಕೆ ಬಂದರೆ 10 ಔಟ್ ಆಫ್ 3, 2 ಅಷ್ಟೇ. ಇದಕ್ಕಿಂತ ಜಾಸ್ತಿ ಟ್ಯಾಗ್ಸ್ ವರ್ಕ್ ಮಾಡಲ್ಲ. ಮತ್ತು ಕೆಲವೊಬ್ರು ಹೇಳ್ತಾರೆ, ಮತ್ತು ಇಷ್ಟೊಂದು ವೀಡಿಯೋಸ್ ಇದೆಯಲ್ಲಪ್ಪ ಯೂಟ್ಯೂಬ್ ಟ್ಯಾಗ್ಸ್ ಅಂತ ಸರ್ಚ್ ಮಾಡಿದರೆ ನಮ್ಗೆ ಇಷ್ಟೊಂದು ವೀಡಿಯೋ ಬರ್ತಾವೆ, ಇವೆಲ್ಲ ಟೈಮ್ ವೇಸ್ಟಾ, ಯೂಸ್ಲೆಸ್ಸಾ ಅಂತ ನೀವು ಹೇಳಿದರೆ ನಾನು ಏನು ಹೇಳಕ್ಕೆ ಬರಲ್ಲ ಇದ್ರ ಮೇಲೆ. ಯಾಕಂತಂದರೆ ಇದರಲ್ಲಿ ಎಷ್ಟು ನಿಜನೋ ಎಷ್ಟು ಸುಳ್ಳು ಹೇಳಕ್ಕೆ ಬರಲ್ಲ. ಕೆಲವೊಬ್ಬರು ವ್ಯೂಸ್ಗೋಸ್ಕರ ಏನು ಬೇಕೋ ಅದು ಹಾಕ್ತಾ ಇರ್ತಾರೆ. ಅದನ್ನು ನೀವು ನಿಜ ಅಂದ್ಕೊಂಡ್ಬಿಟ್ಟು ಅಲ್ಲಿ ಟೈಮ್ ವೇಸ್ಟ್ ಮಾಡಿದರೆ ನಿಮಗೆ ಲಾಸ್. ಯಾಕಂದರೆ ಥಂಬ್ನೇಲ್ ಮೇಲೆ ಜಾಸ್ತಿ ಫೋಕಸ್ ಮಾಡಬೇಕು. ಇಷ್ಟೊಂದು ವೀಡಿಯೋಸ್ ಇದ್ದಾವೆ, ಸೊ ಹೊಸ ಯೂಟ್ಯೂಬರ್ಸ್ ಬರ್ತಾ ಇರ್ತಾರೆ. ಈ ಒಂದು ವೀಡಿಯೋಸ್ ಮೇಲೆ ನೀವು ಭಾಳಷ್ಟು ಫೋಕಸ್ ಮಾಡಿದರೆ ನಿಮ್ಮ ಒಂದು ಟೈಮ್ ಅಲ್ಲೇ ವೇಸ್ಟ್ ಆಗುತ್ತೆ. ಸೊ ಇವೆಲ್ಲ ವೀಡಿಯೋ ಸರ್ಚ್ ಮಾಡೋಕ್ಕಿಂತ ನಿಮ್ಮ ಒಂದು ವಿಡಿಯೋ ಅಥವಾ ಟೈಟಲ್, ಥಂಬ್ನೇಲ್, ಡಿಸ್ಕ್ರಿಪ್ಷನ್ ಪ್ರಾಪರ್ ವೇದಾಗ ನೀವು ಎಡಿಟ್ ಮಾಡಿಬಿಟ್ಟು ಅದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡಿ ನಿಮ್ಮ ಒಂದು ಚಾನಲ್ 100% ಗ್ರೋ ಆಗುತ್ತೆ. ಆ್ಯಂಡ್ ಇಲ್ಲಿ ನೋಡ್ತಿರ್ಬೋದು, ಡೂ ಟ್ಯಾಗ್ಸ್ ಡೂ ನಥಿಂಗ್ ಆನ್ ಯೂಟ್ಯೂಬ್ ಅಂತ ಮಿಸ್ಟರ್ ಬೀಸ್ಟ್ ಎಷ್ಟಿದೆ, 205 ಮಿಲಿಯನ್. ಎಷ್ಟು
205 ಮಿಲಿಯನ್ ಸಬ್ಸ್ಕ್ರೈಬರ್ಸ್, ಅಷ್ಟೊಂದು ಸಬ್ಸ್ಕ್ರೈಬರ್ಸ್ ಇರುವಂಥ ಈ ಒಂದು ಯೂಟ್ಯೂಬರು ಯಾವಾಗ ಅಪ್ಲೋಡ್ ಮಾಡಿದ್ದು September 14, 2015 ಈ ಒಂದು ವಿಡಿಯೋನ ಪಬ್ಲಿಷ್ ಮಾಡಿದ್ರು. ಈ ಒಂದು ವಿಡಿಯೋ ಯಾವ ರೀತಿ ವಿತ್ ಪ್ರೂಫ್, ಯಾಕಂದರೆ ಡಿಸ್ಕ್ರಿಪ್ಷನ್ ಮ್ಯಾಟ್ರ್ ಆಗುತ್ತಾ, ಟ್ಯಾಕ್ಸ್ ಮ್ಯಾಟ್ರ್ ಆಗುತ್ತಾ ನಿಮ್ಗೆ ಗೊತ್ತಾಗಬೇಕಲ್ಲ. ಈ ಒಂದು ವಿಡಿಯೋನ ಹೋಗಿ ನೀವು ನೋಡ್ರಿ. ಈ ಒಂದು ವಿಡಿಯೋ ಇವ್ರೇನು ಮಾಡ್ತಾರೆ ಅಂದರೆ 2 ಡಿಫ್ರೆಂಟ್ ಚಾನಲ್ ತೊಗೊತಾರೆ. ಸೊ ಡಿಫ್ರೆಂಟ್, ಫಾರ್ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ, ಡಿಫ್ರೆಂಟ್ ಚಾನಲ್ ತೊಗೊತಾರೆ. ಡಿಫ್ರೆಂಟ್ ಚಾನಲ್ ತೊಗೊಂಡ್ರೆ ಈ ಒಂದು ಫಸ್ಟ್ ಇನ್ನೊಂದು ಚಾನಲಲ್ಲಿ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತಾರೆ. ಬಟ್ ಯಾವುದೇ ಒಂದು ರ್ಯಾಂಡಮ್ ಒಂದು ನಾವು ಎಕ್ಸಾಂಪಲ್ ತೊಗೊಳ್ಳೋಣ. ನಾನು ಆಲ್ರೆಡಿ ಅವಾಗ ಗೇಮ್ಸ್ ಅಂತ ಹೇಳಿದೆ. ಇವಾಗ ನಾನು ಕುಕಿಂಗ್ ತೊಗೊತೀನಿ, ಹೌ ಟು ಮೇಕ್ ರೋಟಿ ಅಂತ. ಓಕೆನಾ, ಹೌ ಟು ಮೇಕ್ ರೋಟಿ ಅಂತ ನಾನು ಟೈಟಲಲ್ಲಿ ಕೂಡ ಅದನ್ನೇ ಹಾಕ್ತೀನಿ, ಡಿಸ್ಕ್ರಿಪ್ಷನಲ್ಲಿ ಅದನ್ನೇ ಹಾಕ್ತೀನಿ ಆ್ಯಂಡ್ ವಿಡಿಯೋನ ಪಬ್ಲಿಷ್ ಮಾಡ್ತೀನಿ. ಈ ಕಡೆ ಇನ್ನೊಂದು ಚಾನಲಿಂದ ಸೇಮ್ ಅದನ್ನೇ ಹಾಕಿಬಿಟ್ಟು ಟ್ಯಾಗ್ಸಲ್ಲಿ ನಾನು ಏನಾಗ್ತೀನಿ, ಹೌ ಟು ಮೇಕ್ ರೋಟಿ ಅಂತ ಹಾಕಿ ಪಬ್ಲಿಷ್ ಮಾಡ್ತೀನಿ. ಇವಾಗ ಇವ್ರು ಇರ್ತಾರಲ್ಲ, ವ್ಯೂವರ್ಸ್ ಇರ್ತಾರಲ್ಲ, ವ್ಯೂವರ್ಸ್ ಯಾವ ರೀತಿ ಸರ್ಚ್ ಮಾಡ್ತಾರೆ, ಹೌ ಟು ಮೇಕ್ ರೋಟಿ ಅಂತ ಸರ್ಚ್ ಮಾಡ್ತಾರೆ. 2 ವಿಡಿಯೋದಲ್ಲಿ ಯಾವ ವಿಡಿಯೋ ಬಂದಿರ್ಬೋದು ಹೇಳಿ, ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಲ್ಲ ಆ ವಿಡಿಯೋ ಅವರಿಗೆ ಸರ್ಚ್ ರಿಸಲ್ಟಲ್ಲಿ ತೋರಿಸುತ್ತೆ. ಸೊ ನಾವು ಟ್ಯಾಗ್ಸ್ ಹಾಕಿರ್ತೀವಲ್ಲ, ಟ್ಯಾಗ್ಸಲ್ಲಿ ಬಂದಿರೋಂಥ ವಿಡಿಯೋ ಬಂದಿರಂಗಿಲ್ಲ. ಸೊ ಅಷ್ಟೇ ಫ್ರೆಂಡ್ಸ್, ಜಾಸ್ತಿ ನೀವು ಟೈಟಲ್, ಡಿಸ್ಕ್ರಿಪ್ಷನ್ ಮತ್ತು ಥಂಬ್ನೇಲ್ ಮೇಲೆ ಜಾಸ್ತಿ ಫೋಕಸ್ ಮಾಡಿರಿ, ನಿಮ್ಮ ಒಂದು ಚಾನಲ್ 100% ಗ್ರೋ ಆಗುತ್ತೆ. ಆ್ಯಂಡ್ ಇನ್ನಿದ್ದು ನಾವು ಬಹಳಷ್ಟು ಅಪ್ಡೇಟ್ ಇದ್ದಾವೆ. ಸೊ SEO ಯಾವ ರೀತಿ ಪ್ರಾಪರಾಗಿ SEO ಮಾಡಬೇಕು ಆ್ಯಂಡ್ SEO ಅಂದರೆ ಏನು ಅಂತ ಇನ್ನು ಮುಂದೆ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಿಮಗೇನಾದರೂ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.